ನೀವು ನೋಡ್ತಾ ಇದ್ದೀರಾ ರಾಜ್ ನ್ಯೂಸ್. ನಾನು ದೀಪ. ದ್ರಾವಿಡ ನಾಡಲ್ಲಿ ಇದೀಗ ದಳಪತಿಯದ್ದೇ ದರ್ಬಾರ್. ಒಂದ್ ಕಡೆ ಟಿವಿಕೆ ಶಾಸಕಾಂಗ ಪಕ್ಷದ ನಾಯಕನಾಗಿ ವಿಜಯ್ ಅವರು ಆಯ್ಕೆಯಾಗಿದ್ದಾರೆ. ಮದುರೈ ಪಣಿಯೂರಿನಲ್ಲಿ ನಡೆದಂತಹ ಮಹತ್ವದ ಮೀಟಿಂಗ್. ಈ ಮಹತ್ವದ ಮೀಟಿಂಗ್ ನಲ್ಲಿ ಕೆಲವೊಂದಿಷ್ಟು ಮಹತ್ವದ ಬೆಳವಣಿಗೆಗಳು ಕೂಡ ಆಗಿದ್ದಾವೆ. ನೂತನ ಶಾಸಕ ಮೀಟಿಂಗ್, ಸಿಎಲ್ಪಿ ಲೀಡರ್ಗಳನ್ನು ಆಯ್ಕೆ ಮಾಡಿದ್ದಾರೆ. 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಜಯವನ್ನು ಸಾಧಿಸಿದ್ದಾರೆ ದಳಪತಿ ವಿಜಯ್. ನಟ ವಿಜಯ್ ನೇತೃತ್ವದ ತಮಿಳಿಗ ವೆಟ್ರಿ ಕಳಗಂ ಆ ಪಕ್ಷದ ಮೊದಲ ಶಾಸಕಾಂಗ ಸಭೆ ಇವತ್ತು ನಡೆದಿದೆ. ಈ ಸಭೆಯಲ್ಲಿ ನೂತನ ಶಾಸಕ ಮೀಟಿಂಗ್, ಸಿಎಲ್ಪಿ ಲೀಡರ್ ಯಾರು ಆ ಒಂದು ಸ್ಥಾನಕ್ಕೆ ಸೂಕ್ತ, ಯಾರಿಗೆ ಕೊಟ್ರೆ ಸೂಕ್ತ ಆ ಒಂದು ಸ್ಥಾನವನ್ನ ಅಂತ ಹೇಳಿ ಇವತ್ತು ಆ ಒಂದು ಸಿಎಲ್ಪಿ ಸಭೆಯಲ್ಲಿ ಶಾಸಕಾಂಗ ಮೀಟಿಂಗ್ ನಲ್ಲಿ ಸಿಎಲ್ಪಿ ಲೀಡರ್ ಅನ್ನ ಆಯ್ಕೆ ಮಾಡಿದ್ದಾರೆ. ಶಾಸಕಾಂಗ ಪಕ್ಷದ ನಾಯಕ ಸಭೆಯಲ್ಲಿ ವಿಜಯ್ ಅವರನ್ನ ಸರ್ವಾನುಮತದಿಂದ ಟಿವಿಕೆ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಲಾಗಿದೆ. ಬರೋಬ್ಬರಿ 108 ಸ್ಥಾನಗಳನ್ನು ಗೆದ್ದು ತಮಿಳುನಾಡಿನ ಏಕೈಕ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವಂತಹ ಪಕ್ಷ ಅಂತಂದ್ರೆ ಅದು ಟಿವಿಕೆ ಪಕ್ಷ. ಶಾಸಕರ ಹಾಗೆ ಈ ನಾಯಕತ್ವ ಕುರಿತು ಆಯ್ಕೆ ಮಾಡಲಾಗಿದೆ. ಈ ಸರ್ಕಾರ ರಚನೆ ಆಗಿರಬಹುದು ಮತ್ತು ವಿಧಾನಸಭೆಯಲ್ಲಿ ಶಾಸಕರ ನಡವಳಿಕೆಯ ಬಗ್ಗೆ ಕೂಡ ಈ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ. ಯಾಕಂತಂದ್ರೆ ಈಗ ಜನರು ಅವರನ್ನ ನಂಬಿ ಗೆದ್ದು ಬಯಸಿದ್ದಾರೆ. ಹಾಗಾಗಿ ನಾವು ಒಳ್ಳೆ ಕ್ಯಾಂಡಿಡೇಟ್ನನ್ನ ಆಯ್ಕೆ ಮಾಡಬೇಕಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಶಾಸಕಾಂಗ ಮೀಟಿಂಗ್ ಕೂಡ ಆಯೋಜನೆ ಮಾಡಲಾಗಿತ್ತು. ಆ ಒಂದು ಮೀಟಿಂಗ್ ನಲ್ಲಿ ಸಿಎಲ್ಪಿ ಲೀಡರ್ಗಳನ್ನ ಆಯ್ಕೆ ಮಾಡಿದ್ದಾರೆ. ತಮಿಳುನಾಡು ರಾಜಕೀಯದಲ್ಲಿ ಕ್ಷಣ ಕ್ಷಣಕ್ಕೂ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಅಧಿಕಾರ ಹಿಡಿಯಲು ದಳಪತಿ ಮೈತ್ರಿ ಪಾಲಿಟಿಕ್ಸ್ ಏನಾದ್ರು ನಡೆಯುತ್ತಾ ಅಂತ ಹೇಳಿ. ಯಾಕಂದ್ರೆ 108 ಸೀಟನ್ನ ಗೆದ್ದಿರುವಂತಹ ವಿಜಯ್ಗೆ 10 ಶಾಸಕರ ಬಲ ಬೇಕಾಗಿದೆ. 10 ಶಾಸಕರ ಬಲ ಬೇಕಾಗಿದೆ. ಹಾಗಾಗಿ ಏನಾದ್ರೂ ಮೈತ್ರಿ ಮಾಡಿಕೊಳ್ಳಬಹುದಾ, ಮೈತ್ರಿ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆನಾ, ಸರ್ಕಾರ ರಚಿಸಲು ಯಾರೆಲ್ಲ ಬೆಂಬಲಿಸ್ತಾರೆ ಅನ್ನೋ ಈಗ ಸಸ್ಪೆನ್ಸ್. ಅಧಿಕಾರ ಹಿಡಿಯಲು ಟಿವಿಕೆ ವಿಜಯ್ ಮುಂದಿದೆ 2 ಪ್ಲಾನ್. ಯಾವ ಸೂತ್ರ ಓಕೆ? ಬೆಂಬಲ ಸಿಗೋದು ಸುಲಭನಾ? ಸರ್ಕಾರ ರಚನೆ ಹುಮ್ಮಸ್ಸಿನಲ್ಲಿದ್ದಾರೆ. ನಿಜಕ್ಕೂ ಇದು ವಿಜಯ್ಗೆ ದೊಡ್ಡ ಸವಾಲು. ಇವತ್ತು ಶಾಸಕಾಂಗ ಮೀಟಿಂಗ್ ಆಗಿತ್ತು. ಕೆಲವೊಂದಿಷ್ಟು ಮಹತ್ವದ ಬೆಳವಣಿಗೆಗಳಾಗಿದ್ದಾವೆ. ಈ ನೂತನ ಶಾಸಕ ಮೀಟಿಂಗ್ ಸಿಎಲ್ಪಿ ಲೀಡರ್ಗಳನ್ನು ಆಯ್ಕೆ ಮಾಡಿದ್ದಾರೆ. ಶಾಸಕರ ನಾಯಕನ ಆಯ್ಕೆ, ಸರ್ಕಾರ ರಚನೆ ಮತ್ತು ವಿಧಾನಸಭೆಯಲ್ಲಿ ಶಾಸಕರ ನಡವಳಿಕೆಯ ಬಗ್ಗೆ ಕೂಡ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ. ಈಗ 10 ಶಾಸಕರು ಬೇಕಾಗಿದ್ದಾರೆ. ಸೊ ಹಾಗಾಗಿ ಈಗ ತಮಿಳುನಾಡಿನಲ್ಲಿ ಕ್ಷಣ ಕ್ಷಣಕ್ಕೂ ಬಿಗ್ ಟ್ವಿಸ್ಟ್ ಎದುರಾಗ್ತಾ ಇದೆ. ಬೇರೆ ಬೇರೆ ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಎಲ್ಲ ಒಂದು ಕಡೆ ಅನ್ನಿಸ್ತಾ ಇದೆ ಏನಾದ್ರೂ 10 ಶಾಸಕರೇನು ಬೇಕಾಗಿದ್ದಾರೆ. ಹಾಗಾಗಿ ವಿಜಯ್ ದಳಪತಿ ಅಧಿಕಾರ ಹಿಡಿಬೇಕು ಅಂತ ಏನಾದ್ರೂ ಮೈತ್ರಿ ಮಾಡಿಕೊಳ್ಳುವಂತಹ ಚಾನ್ಸಸ್ ಇದೆನಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. 108 ಸೀಟನ್ನ ಗೆದ್ದಿರುವಂತಹ ವಿಜಯ್ಗೆ ಈಗ 10 ಶಾಸಕರ ಬಲ ಬೇಕಾಗಿದೆ. ಸೊ ಸರ್ಕಾರ ರಚಿಸಲು ಯಾರೆಲ್ಲ ಬೆಂಬಲಿಸ್ತಾರೆ, ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ ಅನ್ನೋ ಸಸ್ಪೆನ್ಸ್. ಈಗ ಅಧಿಕಾರ ಹಿಡಿಯಲು ಟಿವಿಕೆ ವಿಜಯ್ ಮುಂದಿದೆ 2 ಪ್ಲಾನ್. ಹಾಗಾದ್ರೆ ಯಾವುದು ಅದು 2 ಪ್ಲಾನು? ಯಾವ ಕಾರ್ಯತಂತ್ರವನ್ನು ಹಿಡಿಯುವಂತಹ ಕೆಲಸ ಆಗುತ್ತೆ ಇಲ್ಲಿ? ತಮಿಳುನಾಡು ಗೆದ್ದು ಟಿವಿಕೆಯಿಂದ ಮೈತ್ರಿ ಪಾಲಿಟಿಕ್ಸ್. 5 ಕ್ಷೇತ್ರ ಗೆದ್ದಿರುವಂತಹ ಕಾಂಗ್ರೆಸ್ಗೂ ಈಗ ಫುಲ್ ಡಿಮಾಂಡ್. 1-2 ಕ್ಷೇತ್ರ ಗೆದ್ದಂತಹ ಸಣ್ಣ ಪುಟ್ಟ ಪಕ್ಷಗಳಿಗೂ ಕೂಡ ಈಗ ಬೇಡಿಕೆ ಹೆಚ್ಚಾಗ್ಬಿಟ್ಟಿದೆ. ಬೆಂಬಲಿಸುವಂತೆ ಇತರೆ ಪಕ್ಷಗಳ ಜೊತೆ ಟಿವಿಕೆ ಮಾತುಕತೆಯನ್ನ ಮಾಡ್ತಿದ್ದಾರೆ ಎನ್ನುವಂತಹ ಚರ್ಚೆ. ಈಗ ಪ್ಲಾನ್ ಎ, ಈ ಸಣ್ಣ ಪುಟ್ಟ ಪಕ್ಷಗಳೊಂದಿಗೆ ಸರ್ಕಾರ ರಚನೆ ಮಾಡಲಾಗುತ್ತಾ? ಟಿವಿಕೆ 108, ಕಾಂಗ್ರೆಸ್ 10, ಪಿಎಂಕೆ 4, ಸಿಪಿಐ 2 ಕ್ಷೇತ್ರಗಳಲ್ಲಿ ಗೆದ್ದಿರುವಂತಹ IMUL ಅವ್ರ ಜೊತೆ ಏನಾದ್ರೂ ಸರ್ಕಾರ ರಚನೆ ಆಗತ್ತಾ? ಇಷ್ಟೊತ್ತು ನಾವು ಪ್ಲಾನ್ ಎ ನೋಡಿದ್ವಿ, ಏನೆಲ್ಲ ಆಗುತ್ತೆ ಅಂತ ಹೇಳಿ. ಪ್ಲಾನ್ ಬಿ, AIADMK ಜೊತೆ ಮೈತ್ರಿಗೂ ಕೂಡ ಟಿವಿಗೆ ಪ್ಲಾನ್ ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರ ನಡೀತಾ ಇದೆ ಅಂತೆ ತಮಿಳುನಾಡಿನಲ್ಲಿ. ಕ್ಷಣ ಕ್ಷಣಕ್ಕೂ ಕುತೂಹಲ ಮೂಡಿಸ್ತಾ ಇದೆ ದಳಪತಿಯ ನಡೆ. ಹೇಳಿ ಕೇಳಿ ಇವತ್ತು ಶಾಸಕಾಂಗ ಮೀಟಿಂಗ್ ಮಾಡಿದ್ದಾರೆ. ಸಿಎಲ್ಪಿ ಲೀಡರ್ಗಳನ್ನು ಆಯ್ಕೆ ಮಾಡಿದ್ದಾರೆ. ಸೊ ಯಾರ ಜೊತೆ ಮೈತ್ರಿ ಮಾಡ್ಕೊಂಡ್ರೆ ನಮ್ಮ ಸರ್ಕಾರ ಮುಂದುವರುತ್ತೆ ಅನ್ನುವಂತಹ ಲೆಕ್ಕಾಚಾರ ದಳಪತಿಯದ್ದು. ಸೊ ಈಗ ಸಾಕಷ್ಟು ರೀತಿಯಾದಂತಹ ಕಾರ್ಯತಂತ್ರವನ್ನು ಹಿಡಿಯುವಂತಹ ಕೆಲಸ ಆಗ್ತಾ ಇದೆ.
ಪ್ಲಾನ್ ಎ ನೋಡಿ, ಟಿವಿಕೆ 108 ಸ್ಥಾನಗಳನ್ನ ಗೆದ್ದಿರುವಂತದ್ದು, ಕಾಂಗ್ರೆಸ್ ಜಸ್ಟ್ 5, ಪಿಎಂಕೆ 4, ಐಎಂಯುಎಲ್ 2, ಸಿಪಿಐ 2, ಎರಡೂ ಕ್ಷೇತ್ರಗಳಲ್ಲಿ ಗೆದ್ದಿರುವಂತಹ ಎಂಯುಎಲ್ ಅವ್ರ ಜೊತೆ ಏನಾದರೂ ಸರ್ಕಾರವನ್ನ ರಚನೆ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕಂತಂದ್ರೆ ಈಗಾಗಲೇ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಈಗ 10 ಶಾಸಕರು ಕಡಿಮೆ ಬಿದ್ದಿದ್ದಾರೆ. 10 ಶಾಸಕರನ್ನ ಹೇಗಾದ್ರೂ ಮಾಡಿ ಕರೆದುಕೊಳ್ಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿದ್ದಾರೆ. ಅಂದ್ರೆ ಮೈತ್ರಿ ಮಾಡಿಕೊಳ್ಳೇಬೇಕು. ಪ್ಲಾನ್ ಬಿ, ಎಐಎಡಿಎಂಕೆ ಜೊತೆ ಮೈತ್ರಿಗೂ ಕೂಡ ಟಿವಿಕೆ ಪ್ಲಾನ್ ಮಾಡ್ತಾ ಇದೆ. ಹಾಗಾಗಿ ಕ್ಷಣ ಕ್ಷಣಕ್ಕೂ ಕುತೂಹಲ ಮೂಡಿಸ್ತಾ ಇರುವಂತದ್ದು ಏನಾಗುತ್ತೆ, ಮುಂದಿನ ನಡೆ ವಿಜಯ್ ಅವರದು ಯಾವ ರೀತಿ ಇರುತ್ತೆ. ಈಗ ಸರಳ ಬಹುಮತಕ್ಕೆ ಇನ್ನು 10 ಶಾಸಕರ ಕೊರತೆ ಇದೆ. ಇದನ್ನ ಟಿವಿಕೆ ಹೇಗೆ ಸರಿದೂಗಿಸುತ್ತೆ ಅನ್ನುವಂತಹ ಯಕ್ಷ ಪ್ರಶ್ನೆ ಆಗೊಳಿದು ಬಿಟ್ಟಿದೆ. ಆದಷ್ಟು ಬೇಗ ಇದ್ರ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳುತ್ತಾರೆ ಪಕ್ಷದ ನಾಯಕರು. ವಿಜಯ್ ನೇತೃತ್ವದ ಟಿವಿಕೆ 108 ಸ್ಥಾನಗಳನ್ನ ಗೆಲ್ಲುವ ಮೂಲಕ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಡಿಎಂಕೆ 59 ಮತ್ತು ಎಐಎಡಿಎಂಕೆ 47 ಸ್ಥಾನಗಳನ್ನ ಪಡೆದುಕೊಂಡಿರುವಂತದ್ದು. ಹಾಗಾಗಿ ಅತಿ ಹೆಚ್ಚು ಬಹುಮತಗಳಿಂದ ಗೆದ್ದು ಬೀಗಿರುವಂತಹ ಪಕ್ಷ ಅಂತಂದ್ರೆ ಅದು ಟಿವಿಕೆ ಪಕ್ಷ. ಈಗ 10 ಶಾಸಕರು ಕಡಿಮೆ ಬಿದ್ದಿದ್ದಾರೆ. ಸೊ 10 ಶಾಸಕರನ್ನ ಹೇಗಾದ್ರೂ ಮಾಡಿ ಪಕ್ಷಕ್ಕೆ ಕರೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನಾದ್ರೂ ಮೈತ್ರಿ ಮಾಡಿಕೊಳ್ಳಬಹುದಾ ಅನ್ನುವಂತಹ ಚರ್ಚೆ ನಡೀತಾ ಇರುವಂತದ್ದು. ನೋಡಿ, ಸಣ್ಣ ಪುಟ್ಟ ಪಕ್ಷಗಳು ಯಾವ್ಯಾವಿದ್ದಾವೆ, ಈ ಸಣ್ಣ ಪುಟ್ಟ ಪಕ್ಷಗಳಲ್ಲಿ ಬೇಡಿಕೆನ ಇಟ್ಟಿದ್ದಾರೆ. ನೀವು ಕೂಡ ಸಪೋರ್ಟ್ ಮಾಡಿ ನಮ್ಮ ಜೊತೆ ಮೈತ್ರಿಯಾಗಿ ಅನ್ನುವಂತಹ ಲೆಕ್ಕಾಚಾರ ಇದೇನೋ ಇಲ್ಲ ಗೊತ್ತಿಲ್ಲ. ಒಟ್ನಲ್ಲಿ 1-2 ಕ್ಷೇತ್ರ ಗೆದ್ದಂತಹ ಈ ಸಣ್ಣ ಪುಟ್ಟ ಪಕ್ಷಗಳಿಗೂ ಕೂಡ ಈಗ ಭಾರಿ ಬೇಡಿಕೆ ಸೃಷ್ಟಿಯಾಗ್ಬಿಟ್ಟಿದೆ. ನೀವು ನಮ್ಮನ್ನ ಬೆಂಬಲಿಸುವಂತೆ ಕೂಡ ಈಗಾಗಲೇ ವಿಜಯ್ ಅವರು ಈ ತರ ಪಕ್ಷಗಳನ್ನ ಕೇಳ್ಕೊಳ್ತಿದ್ದಾರೆ.